ಮಾಸ್ಟರ್ ನಮಸ್ಕಾರ. ಇವತ್ತು ವಿಶೇಷವಾಗಿ ನಾವು ಒಂದು ಸುದ್ದಿ ಕೂಡ ಮಾಡ್ತಾ ಇದೀವಿ. ಯಾವ ವಿಚಾರಕ್ಕೆ ನನ್ನ ನೀವು ಕರಿತೀರಾ? ಏನು ವಿಚಾರ? ಏನಾಗಿದೆಯಪ್ಪ ಅಂತಂದ್ರೆ ಕಾವೇರಿ ಸರ್ಕಲ್ ಹತ್ರ ನೀರು ಪೈಪ್ ಹೊರಗಾಗಿ 2 ತಿಂಗಳಾಗಿದೆ. ನೀರು ಯಥೇಚ್ಛವಾಗಿ ಸುಮಾರು 10-15 ಎಕರೆಗೆ ನೀರನ್ನ ಹಾಯಿಸ್ಬೋದು. ಆ ರೀತಿ ವೇಸ್ಟ್ ಆಗಿ ಹೋಗ್ತಾ ಇದೆ ನೀರು. ಕುಡಿಯುವಂಥ ಜನಗಳಿಗೆ ಟೈಮಿಂಗ್ಸ್ ಮಾತ್ರ ಫಿಕ್ಸ್ ಮಾಡಿಬಿಟ್ಟಿದ್ರೆ 1 ಅವರ್ ನೀರು ಕುಡಿಯೋದೇ ಕಷ್ಟ ಅವರು ಮುನ್ಸಿಪಾಲ್ಟಿ ಅವರು. ಹಾಗಾಗಿ ಇದ್ರ ಬಗ್ಗೆ ಅವರು ಹೆಚ್ಚು ಕಾಳಜಿ ವಹಿಸ್ತೇನೆ. ನೀರಾಸಕ್ತಿ ಇದೆಲ್ಲ ಕರ್ತವ್ಯ ಲೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಇಲಾಖೆಯವರಿಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ದಯಮಾಡಿ ಇದ್ರ ಬಗ್ಗೆ ಕ್ರಮ ತಮ್ಮಲ್ಲಿ ಸರ್, ನೀರು ಒಂದೇ ಅಲ್ಲ ವೇಸ್ಟ್ ಆಗ್ತಾ ಇರೋದು. ನೀರು ಬಿಡಕ್ಕೆ ಎಲೆಕ್ಟ್ರಿಸಿಟಿ ಬೇಕು. ಆ ಎಲೆಕ್ಟ್ರಿಸಿಟಿ ವೇಸ್ಟಾ? ಅದು ನಿಮ್ ಟ್ಯಾಕ್ಸ್ ದುಡ್ಡಾ? ಒಂದು. ಅದಾದ್ಮೇಲೆ ಇದು ಕುಡಿಯೋ ನೀರಿದು. ಒಳೆ ನೀರು ಅಂತಂದ್ರೆ ಏನೋ ಗದ್ದೆಗೆ ಹಾಕಿದ ನೀರಲ್ಲ, ಅದು ಕುಡಿಯೋ ನೀರು. ಶುದ್ಧೀಕರಣ ಆಗಿ ಅಲ್ಲಿ ಶುದ್ಧೀಕರಣ ಮಾಡಕ್ ಬೇರೆ ಎಲೆಕ್ಟ್ರಿಸಿಟಿ ವೇಸ್ಟು, ಆಯ್ತಾ? ಅಲ್ಲಿ ಹಾಕುವಂತ ಕೆಮಿಕಲ್ಗಳು ವೇಸ್ಟು, ಆಯ್ತಾ ಬಾಬರ? ಹಂಗಾಗಿ ಈ ತರ ಆದ್ರೆ ಏನು ವ್ಯವಸ್ಥೆ? ಅಲ್ಲ, ಅದು 1 ತಿಂಗಳಿಂದ, ಏನು 1 ವಾರದಿಂದ ಅಲ್ಲ, ಅಥವಾ 1 ದಿನದಿಂದ ಅಲ್ಲ, 1 ತಿಂಗಳು. ಹಾ 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 ಗಮನನೇ ಇಲ್ಲ. ಹಾ 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 ಬರ್ತಾರೆ, ನೋಡ್ಕತ್ತಾರೆ. ನೋಡಕ್ ಬಂದ್ರೆ ನೀರು ಹಾ 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 ಬಾಬರ ಸೈಡ್ ಹಾಕಿ ಒಂಚೂರು. ಹಾ ಫುಲ್ ಸೈಡ್ ಹಾಕ್ಬಿಡ್ತಾರೆ. ಹಾ 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 ಬನ್ನಿ ಸೈಡ್ ಹಾಕ್ಬಿಟ್ಟು. ಹಾ ಮತ್ತೆ ಗುಂಡಿಯಿಂದ ಹಾಳಾಗಿದೆ ಮತ್ತು ಧೂಳೆಲ್ಲ ಮನೆಗೆಲ್ಲ ಹೋಗ್ತಾ ಇದೆ. ಎಲ್ಲಿ ಕಿತ್ತೋಗಿರೋದು? ಈ ರಸ್ತೆಯಲ್ಲಿ. ಹಾ ಹಾ ಯಾಕೆ ಹಂಗಾಗಿರೋದು? ಎಲ್ಲ ವಾಹನಗಳ ಸಂಖ್ಯೆ ಜಾಸ್ತಿ ಆಯಿತು. ಹಾ ಅದ್ರ ಬಗ್ಗೆ ಸರಿಯಾಗಿ ಕ್ಷೇತ್ರದ ಸಚಿವರು ಕೂಡ ಗಮನ ಹರಿಸಲಿಲ್ಲ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಗಮನ ಹರಿಸಲಿಲ್ಲ. ಹಾ ಹಾ ಹೀಗಾಗಿ ಮನೆಗೆಲ್ಲ ಧೂಳು ರಾಗ್ತಾ ಇದೆ. ಹಾ 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 ಹೆಚ್ಚಾಗಿದೆ. ಅಲ್ಲ, ಈಗ ನೋಡಿ, ಕ್ಷೇತ್ರದ ಅಧಿಕಾರಿಗಳು ನೋಡ್ಕೊಬೇಕು. ಜನಪ್ರತಿನಿಧಿಗಳು ರಾಜ್ಯ ಮಟ್ಟದಲ್ಲಿ ಇರ್ತಾರೆ. ಜೊತೆಗೆ ಅಧಿಕಾರಿಗಳು ಕೆಲಸ, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಅಧಿಕಾರಿಗಳು ಕೆಲಸ ಮಾಡಿದ್ರೆ ಜನಪ್ರತಿನಿಧಿಗಳು ಒಳ್ಳೆ ಹೆಸರು ಬರುತ್ತೆ ಅಂತ. ನೋಡಿ, 1 ತಿಂಗಳಿಂದ ಈ ವ್ಯವಸ್ಥೆನ ಮಾಡ್ಕೊಂಡಿದ್ರಲ್ಲ ಇವರು. ಎಂತ ಮುಟ್ಟಾಳಿಕೆ ಅಧಿಕಾರಿಗಳ್ರಿ ಇವರೆಲ್ಲ. ನೋಡಿ, ನೀರು ಅಲ್ಲಿ ಇದು ಕೇಳಿ, ಇದು ನೀರು ನೋಡಿ ಹೆಂಗೆ ಪೋಲ್ ಆಗ್ತಿರೋ ನೋಡಿ. ಇದು ಆಯ್ತಾ? ಪೋಲ್ ನೋಡಿ ಹೆಂಗ ಆಗ್ತಿದೆ ಇದು. ಮೋರಿಗೆ ಹೋಗ್ತಾರೆ, ಕುಡಿಯೋ ನೀರು ಮೋರಿಗೆ ಹೋಗ್ತಾ ಇದೆ. ಹೌದಾ? ಹಾ 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 ಕ್ಲೀನ್ ಮಾಡ್ತಾ ಇಲ್ಲ. ಹಾ ಹಾ ಮುನ್ಸಿಪಾಲಿಟಿ ಕೇಳಿದ್ರೆ ಹೇಳ್ತಾರೆ ಎಲ್ಲ. ಹಾ ಹಾ ನೋಡಿ, ಕುಡಿಯೋ ನೀರ್ನ ಈ ತರ ಪೋಲ್ ಮಾಡ್ತೀರಿ ಅಂತಂದ್ರೆ ಎಂತ ಮುಟ್ಟಾಳ ಅಧಿಕಾರಿಗಳಿದಲ್ರಿ. ಇಲ್ಲ, ನೀವು ಅಧಿಕಾರಿಗಳು ಇಲ್ಲ, ಇವರು ಜನಪ್ರತಿನಿಧಿಗಳು ಮಾತು ಕೇಳಲ್ಲ, ಆಯ್ತಾ? ಅವ್ರಿಗೆ ಬೆಲೆನೇ ಕೊಡಲ್ಲ. ಇವರು ಗೆದ್ದಂತ ಜನಪ್ರತಿನಿಧಿಗಳಿಗೆ ಬೆಲೆನೇ ಕೊಡಲ್ಲ. 5 ವರ್ಷ ಇರ್ತಾನೆ, ಆಯ್ತಾ, ಆಮೇಲೆ ಹೋಗ್ತಾನೆ. ಇವನ್ ಬಗ್ಗೆ ನಾವೇ ತಲೆ ಕೆಸ್ಕೊಳ್ಳೋ ಅಂತ ಒಂದು ತಾತ್ಸಾರ. ಜನಪ್ರತಿನಿಧಿಗಳು ಮಾತೇ ಕೇಳಲ್ಲ ಅಲ್ವೇ? ಹಾಗಾಗಿ ಇಲ್ಲಿ ನೋಡಿ, ಇವತ್ತು ಸಾರ್ವಜನಿಕರೇ ಹೇಳುವಂತ ಪರಿಸ್ಥಿತಿ ಆಗಿರೋದು. ಅಲ್ಲರೇ, ಒಂದು ನಿಮ್ಗೆ ಏನಾರ ಮಾನ ಮರ್ಯಾದೆ ಇದೆಯೇನು ನಿಮ್ ಇಲಾಖೆಗಳಿಗೆ? ನಾವು ಮಾತಾಡ್ರೆ ಎಲ್ಲೆಲ್ಲ ಹುರ್ಕತ್ತೀರಾ ನೀವು. ಇಲ್ಲಿ ಎಲ್ಲಾ ಇಲಾಖೆಯವರು ಎಲ್ಲೆಲ್ಲ ಹುರ್ಕತ್ತೀರಾ. ನಾನು ಕಂಡ್ರೆ ಆಗಲ್ಲ, ನಿಮ್ಗೆ ಕೇಸ್ಗಳು ಹಾಕ್ತೀರಾ ನಮ್ಮ ಮೇಲೆ. ಧಮ್ಕಿಗಳು ಹಾಕೋದು ನನ್ನ ಮೇಲೆ, ಕೈಕಾಲು ಮುಗಿಸ್ಬಿಡ್ತೀನಿ ಅಂತ. ಯಾವನೊಬ್ಬ ಜನಪ್ರತಿನಿಧಿ ಹೇಳ್ತಾನೆ ನಿಮ್ಗೆ ಕೈಕಾಲು ಮುಗಿಸ್ಬಿಡ್ತೀನಿ ಅಂತ. ಆ ಕಾಲೆಲ್ಲ ಹೊಟ್ಟೋಯ್ತು. ಹಂಗಾಗಿ ಮೊದಲು ಕೆಲಸಗಳು ಮಾಡಿ ನೀವು ಜನಪ್ರತಿನಿಧಿಗಳು. 1 ತಿಂಗಳಿಂದ ಈ ತರ ವ್ಯವಸ್ಥೆ ಇದೆಯಲ್ಲ. 2 ತಿಂಗಳು. ಹಾ 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 ಅಲ್ಲ ರೀ ಪಾಪ, ಈ ಕಡೆ ಪುರಸಭೆ ಇಲ್ಲೇ ಇದೆಯಲ್ರಿ. ಪುರಸಭೆ ಇಲ್ಲೇ ಇದೆ. ದಿನ ಇಲ್ಲೇ ಬಂದು ಬಸ್ ಇಳಿತಾರೆ. ಹಾ 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 ನೋಡಿ, ಅಕ್ಕಪಕ್ಕ ಹಳ್ಳಿಯವರೆಲ್ಲ ಉಗಿಯಂಗಾಯ್ತಲ್ರಿ ನಿಮ್ ಕತೆ. ಬೇರೆ ಬೇರೆ ಹಳ್ಳಿಯವರು ನೋಡಿ, ಇಲ್ಲೇ ಬಂದು ಇಳಿತೀರಾ ನೀವು. ಇಲ್ಲೇ ನೀವು ಬಸ್ ಹತ್ಬೇಕು. ಹೊರಗಡೆ ಊರಿಂದ ಬರ್ತೀರಾ ನೀವು, ಇಲ್ಲೇ ಬಸ್ ಹತ್ಬೇಕು ನೀವು. ಇಲ್ಲೇ ಯಾಕೆ ಕಣ್ ಕಾಣ್ತಾ ಇಲ್ಲ ನಿಮ್ಗೆ? ನಿಮ್ ಇಂಜಿನಿಯರ್ಗಳೆಲ್ಲ ಊರ್ ಬಿಟ್ಟು ಹೊಡೋಗ್ಬಿಟ್ಟಿದಾರೆ ಅಂತ ಅರ್ಥ ಆಗ್ತಿಲ್ಲ. ಏನ್ ಮಾಡ್ತಾರ ನಿಮ್ ಇಂಜಿನಿಯರ್ಗಳು? ಅದೇ ಇದು ಕುಡಿಯೋ ನೀರಿನ ವ್ಯವಸ್ಥೆ ಇದು, ಇನ್ನೇನಲ್ಲ. ಅಲ್ಲ, ನಿಮ್ ಒಳ ನೀರ್ನ 1 ಗಂಟೆ ಟೈಮ್ ಬಿಡ್ತೀರಾ?
2 ಗಂಟೆ ಬಿಡ್ತೀರಾ ಅಷ್ಟೇ. ಅದು ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಗೆ ಬಿಟ್ರೆ ಗಂಟೆ ಹೊಡೆದಾಗ 8 ಗಂಟೆಗೆ ಆಫ್ ಮಾಡ್ಬಿಡ್ತೀರಾ. ಹಾ 2 ಸರಿ ಬಂದು ಕಿತ್ತಾಕಿದ್ರು, ಲೋಕಲ್ ಪೈಪ್ ತಂದು ಹಾಕಿದ್ರು, ಮತ್ತೆ 2 ಸತಿ ಬ್ಲಾಸ್ಟ್ ಆಯ್ತು, ಮತ್ತೆ 2 ತಿಂಗಳು ಕಂಟಿನ್ಯೂ ಹಂಗೆ ವೇಸ್ಟ್ ಆಗಿ ಮೋರಿಗೆ ಹೋಯ್ತಾ. ನೋಡಿ ಇದು ನೀರು ಅದು ಇರೋಂತ ಏರ್ಗ್ ಬರ್ತಾರ ನೀರದು. ಏನನ್ನ ಅದು ಆನ್ ಮಾಡಿದ್ರೆ ಇಲ್ಲಿ KRS ಆಗ್ಬಿಡುತ್ತೆ. ಇಲ್ಲಿ ಏನನ್ನ ಆನ್ ಮಾಡ್ತು ಅಂದ್ರೆ ಪವರ್ಗೆ KRS ಆಗ್ಬಿಡುತ್ತೆ. ಒಂದು ಏನು ಆ ನೀರು ಇದು ಬರುತ್ತಲ್ಲ ಆ KRS ಅಲ್ಲಿ ಲೈಟಿಂಗ್ ನೀರು ಆ ತರ ಆಗ್ಬಿಡುತ್ತೆ ಇದು. ಹಾ ಹಂಗಾಗಿ ಬರೀ ಇದು ಏರಲ್ಲಿ ಹೋಗ್ತಿರೋ ನೀರು, ಅದು ಏರಲ್ಲೇ ಇಷ್ಟು ನೀರು ಹೋಗ್ತಾ ಇದೆ ಅಂತಂದ್ರೆ ಇನ್ ಕೇಸ್ ಆನ್ ಮಾಡಿದ್ರೆ ಅಲ್ಲ ರೀ. ನೀವು ಯಾವ ಮನಸ್ಥಿತಿ ಹೊಂದ್ಕೊಂಡಿದ್ರು ಜನಪ್ರತಿನಿಧಿಗೆ ಅವ್ರ ಮಾತೇ ಕೇಳಲ್ಲ ನೀವು, ಆಯ್ತಾ? ಇನ್ನ ಜನಗಳು ಮಾತ್ರ ಲೆಕ್ಕಕ್ಕೆ ಇಲ್ಲ. ನಿಮ್ಮ ಅಧಿಕಾರಿಗಳ ವ್ಯವಸ್ಥೆಗಳು ಲೆಕ್ಕ ಹಾಕೊಂಡ್ರೆ ಇದು ಯಾಕ್ರಿ ಬೇಕು ನಿಮ್ನೆಲ್ಲ, ಯಾಕ್ರಿ ಕರ್ಕೊಂಡ್ಬಂದು ಕುಣಿಸ್ಕೋತಾರೆ? ಆಮೇಲೆ ಏನ್ ಬನ್ನೂರಿಗೆ ಬಂದ್ಬಿಟ್ರೆ ಎಲ್ಲ ಕುಬೇರ ಆಗ್ಬಿಡ್ತಾರೆ ಸರ್. ಸೈಕಲ್ ಅಲ್ಲಿ ಬರ್ತಾ ಇರ್ತಾರೆ, ಎಲ್ಲ ಕಾರು ಫ್ಲೈಟ್ ಅಲ್ಲಿ ಹೋಗಂಗ್ ಆಗ್ಬಿಡ್ತಾರೆ. ಅದೇನು ಅರ್ಥ ಆಗ್ತಿಲ್ಲ ಬನ್ನೂರ್ ಕಂಡ್ರೆ, ಅಲ್ವಾ? ಹಿಂದೆ ರಾಮಕೃಷ್ಣ ಅವರು ಇದ್ರಲ್ಲ ಸರ್, ಅವಾಗ ಒಂದ್ ಸ್ವಲ್ಪ ವರ್ಕ್ ಚೆನ್ನಾಗಿ ಮಾಡಿಸ್ತಾ ಇದ್ರು. ಅವ್ರು ಬಂದು ಎಲ್ಲಿ ಹೋಗುತ್ತೆ ಏನು ನೋಡ್ತಾರೆ. ಈಗ ಅವರು ರಿಟೈರ್ಡ್ ಆಗೋಯ್ತಲ್ಲ ರಾಮಕೃಷ್ಣ ಅವ್ರಿಗೆ, ಅವ್ರ ಆತಳಿಂದ ಇಂಜಿನಿಯರ್ ಯಾರು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಕಡೆ ಇವ್ರು ಪುರಸಭೆಯಲ್ಲಿ ಯಾವ ಅಧಿಕಾರಿಗಳು ಯಾವ ಕೆಲಸ ಮಾಡ್ತಾರ ಒಂದು ಲಿಸ್ಟ್ ಹಾಕ್ಲಿ ಬಿಡ್ರಿ, ಬೋರ್ಡ್ ಹಾಕ್ಲಿ, ನಮ್ಗ ಹಾಕ್ತಾರೆ ಇಷ್ಟು ತೆರಿಗೆ ಕಟ್ಟಿ, ಇಷ್ಟು ದಿನಕ್ಕೆ ನೀವು ಇದನ್ನ ತಗೊಬೇಕು, ನೀವು ಇಷ್ಟು ತೆರಿಗೆ ಕಟ್ಟಬೇಕು, ಇಂಥ ಜಾಗದಲ್ಲಿ ಹಿಂಗಾಗಿದೆ ಅಂತ. ನಿಮ್ಮ ಅಧಿಕಾರಿಗಳು ಯಾವ್ಯಾವ ಏನೇನು ಓದವ್ರೆ, ಏನೇನು ಅಧಿಕಾರಿ ವ್ಯವಸ್ಥೆ ಇದೆ ಅವ್ರದ್ದು, ಯಾರಿದ್ದಾರೆ ಅವ್ರ ಫೋನ್ ನಂಬರ್ಗಳು, ಆಯ್ತಾ ಹಾಕಿ ನೀವು. ಬಹಳ ಇದಾಗೋಯ್ತು ಸರ್ ಇಲ್ಲಿ. ರೇ ಅಲ್ಲ, ನೀವೇ ಗೆಲ್ಸಂತ ಜನಪ್ರತಿನಿಧಿಗಳು. ನಾವೇ ತಪ್ಪು ಮಾಡ್ಕೊಂಡಿರೋದು. ಹಾ ನೀವೇ ತಾನೇ ಗೆಲ್ಸಿದ್ದು. ನಾವು ತಪ್ಪು ಮಾಡ್ಕೊಂಡಿರೋದು. ಹೌದು. ಮತ್ತೆ ಏನ್ ಮಾಡ್ತೀರಾ ಹಂಗಾರೆ? ನೀವೇ ಗೆಲ್ಸಿ ನೀವೇ ಮಾತಾಡ್ತೀರಾ ಅವ್ರ ಬಗ್ಗೆ. ನಮ್ದೇ ತಪ್ಪಾಗಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಇನ್ನೊಂದು ಮಾಸ್ಟ್ರೆ, ಇಲ್ಲಿ ಆಗ್ಲೇ ಹೇಳ್ದಂಗೆ ಜನಪ್ರತಿನಿಧಿಗಳು ಮಾತ್ರ ಅಧಿಕಾರಿಗಳು ಕೇಳಲ್ಲ. ಯಾವ ಇಲಾಖೆ ಆದ್ರೂ ಪರವಾಗಿಲ್ಲ, ಯಾವ ಇಲಾಖೆಯಲ್ಲೂ ಮತ್ತೆ ಇವ್ರು ಗೆದ್ದು ಏನ್ ಪ್ರಯೋಜನ ಆಗರೆ? ಕೊಟ್ಟೆ ತಗೊಳ್ಳಿ 990. ಹಾಗಾಗಿ ತಾವೇನ್ ನೋಡ್ತಿದ್ದೀರಾ ನೋಡಿ, ಕೇವಲ ಇದೊಂದು ಏರ್ ಔಟ್ ಆಗ್ತಿರೋದಕ್ಕೆ ಇಷ್ಟು ನೀರು ಹೋಗ್ತಾ ಇದೆ ಅಂತಂದ್ರೆ, ಇನ್ ಕೇಸ್ ಅವರು ಆನ್ ಮಾಡಿದ್ರೆ, ಏನು ಲಿಫ್ಟಿಕೇಶನ್ ಆನ್ ಮಾಡಿದ್ರೆ, ಲಿಫ್ಟಿಕೇಶನ್ ಅಂದ್ರೆ ಎಲ್ಲ ಇಲ್ಲಿ ಎಲ್ಲ ಮನೆಗಳಿಗೂ ನೀರು ಹೋಗೋ ತರ ಮಾಡಿದ್ರೆ ಏನಣ್ಣ ಕತೆ ಏನು? ಎಸ್ ತಾವೇ ನೋಡ್ತಾ ಇದ್ದೀರಾ, ಇದು ಬನ್ನೂರು ಟೌನ್ ಹೃದಯ ಭಾಗದಲ್ಲಿ ಅಂತ ಕಾವೇರಿ ಸರ್ಕಲ್ ಇರುವಂತ ಒಂದು ಪುರಸಭಾ ವ್ಯಾಪ್ತಿ ಬರುವಂತದ್ದು. ಇದು ಪುರಸಭಾ ವ್ಯಾಪ್ತಿ ಬರುವಂತ ಒಂದು ಹೈವೇ ರಾಜ್ಯ ಹೆದ್ದಾರಿನಲ್ಲಿ ಇರುವಂತದ್ದು. ಹಾಗಾಗಿ ಈ ರಾಜ್ಯ ಹೆದ್ದಾರಿನಲ್ಲಿ ಈ ತರ ಅವ್ಯವಸ್ಥೆ ಅಂತಂದ್ರೆ 2 ತಿಂಗಳಿಂದ ಅಂತಾರ್ರಿ ಕುಡಿಯೋ ನೀರಿದು. ಜನ ನೀರಿಗೋಸ್ಕರ ಬೇಸಿಗೆ ಸ್ಟಾರ್ಟ್ ಆಯ್ತು, ನೀರಿಗೋಸ್ಕರ ಹಾಹಾಕಾರ. ನೋಡಿ ಇಲ್ಲಿ ಇದೆಯಲ್ಲ, ಇದು ಜಸ್ಟ್ ಏರ್ ಔಟ್ ಆಗ್ತಿರೋದಕ್ಕೆ ಇಷ್ಟು ನೀರು ಹೋಗ್ತಾ ಇರೋದು. ನೋಡಿ ಇಲ್ಲಿ ಮೋರಿಗೆ ನೋಡಿ ಎಷ್ಟು ಹೋಗ್ತಾ ಇದೆ. ಏನನ್ನ ಫುಲ್ಲಿ ಇವ್ರೇನ ಪ್ರೆಸರ್ ಆಗಿ ನೀರು ಬಿಟ್ರೆ, ಕುಡಿಯೋ ನೀರ್ನ ಈ ತರ 2 ತಿಂಗಳಿಂದ ಬಿಟ್ಟಿದ್ರೆ ಅಂದ್ರೆ ನಿಮ್ಗೆ ಮಾನ ಮರ್ಯಾದೆ ಏನೇನು ಇದೆಯಾ ನಿಮ್ಮ ಇಲಾಖೆಗೆ? ಅಲ್ಲ, ನೀವೆಲ್ಲ ಜನಪ್ರತಿನಿಧಿಗಳು ಮಾತು ಕೇಳಂಗಿದ್ರೆ ಅಧಿಕಾರಿಗಳು ಯಾಕ್ರಿ ಹಿಂಗಿರ್ಬೇಕಾಯ್ತು ಊರುಗಳು? ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಟ್ಯಾಂಕ್ ಕೂಡ ಇದೆ, ಇಲ್ಲಿ ನೋಡ್ತಾ ಇದೀರಾ? ಇದು ಲಿಫ್ಟಿಕೇಶನ್ ಟ್ಯಾಂಕ್. ಇದು ಸಾವಿರಾರು ಮನೆಗಳಿಗೆ ಹೋಗುವಂತ ಟ್ಯಾಂಕ್ ನೀರು. ಅಲ್ಲೂ ಕೂಡ ಅಲ್ಲ ಅದೇ ತರ ಡ್ಯಾಮೇಜ್ ಆಗಿದೆ, ಕಳಿಸ್ತಾರೆ ಒಂದ್ಸರಿ. ನೋಡಿ ಇದು ಅಲ್ಲ, ಇವ್ರಿಗೆ ಎಂತ ಧೈರ್ಯ ರೀ ಇವರು? ಯಾಕ್ರಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ನೀವೇನ್ರಿ ಮಾಡ್ತೀರಾ ನೀವು? ಸದ್ಯ ಹೆಂಗೋ ರೈತ ಸಂಘಟನೆಯವರು ಬಂದ್ರು, ಬಹಳ ಖುಷಿ ಆಯ್ತು. ಅವ್ರಾರು ಇದ್ರ ಬಗ್ಗೆ ಬಂದು ಮಾತಾಡ್ತಾರೆ. ಅಧ್ಯಕ್ಷ ನಮಸ್ಕಾರ. ದಯವಿಟ್ಟು ಏನ್ ಹೇಳ್ತೀರಾ ಸರ್ ಈ ತರ ಒಂದು ಮುಟ್ಟಾಳ್ತನ ಕೆಲಸಗಳಿಗೆ? 2 ತಿಂಗಳಿಂದ ನೀರು ಪೋಲ್ ಆಗ್ತಿದೆ, ಕುಡಿಯೋ ನೀರು ಪೋಲ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಅಲ್ಲಿ ಯಾವ ಮನಸ್ಥಿತಿ ಐತೆ ಲೆಕ್ಕ ಹಾಕೊಳ್ಳಿ ಇವರು ಅಧಿಕಾರಿಗಳಿಗೆ. ಮೇಲಿನಿಂದ ಕೆಳಗವರೆಗೂ ಯಾವುದೇ ಒಂದು ಬನ್ನೂರ್ಲಿ ರೋಡ್ ಸರಿ ಇಲ್ಲ, ಕುಡಿ ನೀರಿಗೂ ಈಗ ಆಗ್ಲೇ ಕೆಳಗೆ ಮನೆಗಳು ಲಾಸ್ಟ್ ಬಾರ್ಡ್ರಲ್ಲಿ ನೀರೇ ತಲುಪ್ತಾ ಇಲ್ಲ. ಪಾಪ ನೀರಿಂದೇ ಸಮಸ್ಯೆ ಆಗದೆ. ಯಾವುದೇ ಒಂದು ಇದು ಕೊನೆ ಮನೆಗೆ ಮೋಟ್ರ್ ಹಾಕಿದ್ರೆ ಮಾತ್ರ ನೀರು ಹೋಗ್ತಿರೋದು. ಇಲ್ಲಿ ವೇಸ್ಟ್ ಆಗಿ ಒಂದು 1-2 ಎಕರೆ ಕಬ್ಬು ಭತ್ತದ ಗದ್ದೆ ನೀರು ಹಾಯಿಸ್ಬೋದು, ಅಂಥದ್ದು ಕುಡಿ ನೀರು ಮೋರಿಗೆ ಹೋಯ್ತವೆ. ಅದು ಪರಿಜ್ಞಾನ ಇಲ್ಲ, ಈ ಚೀಫ್ ಆಫೀಸರ್ಗೂ ಇಲ್ಲ, ಅಲ್ಲಿ ಅಧಿಕಾರಿಗಳು ಯಾರೇ ಗಮನಿಸಿದ್ರು 100 ಜನ ಹೋಗಿ ನೋಡ್ಕೊಂಡು ಎಲ್ಲ ಇಲ್ಲೇ ಬಸ್ ಬರ್ತಾರಲ್ರಿ, ಕೆಲಸ ಮಾಡ್ಬೋದು. ಡೈಲಿ ಮೈಸೂರು ಹೋಗ್ತಾರಲ್ಲ ಅಧಿಕಾರಿಗಳು. ಅಲ್ಲ ಎಲ್ಲ ಮೋಸ್ಟ್ಲಿ ಬಸ್ ಬರಲ್ಲ, ಇವರೆಲ್ಲ ಕಾರ್ ತಗೊಂಡ್ಬಿಟ್ಟಾರಲ್ಲ. ಏನಾಗದೆ ಅಂದ್ರೆ ಕಾರ್ ತಗೊಂಡ್ರ ಬಸ್ಗೆಲ್ಲಿ ಬರ್ತಾರೆ ಇವರು? ಪುರಸಭೆಯಲ್ಲಿ
ಬೇಜವಾಬ್ದಾರಿ ಕೆಲಸ ನಡೀತಾ ಇದೆ. ಯಾರುವೇ ಪರಿಜ್ಞಾನನೇ ಇಲ್ಲ. ಹಳ್ಳಗಳು ತುಂಬ ಗುಂಡಿಗಳವೆ. ಊರಲ್ಲಿ ಯಾವ ರೋಡ್ಗಳು ಸರಿ ಇಲ್ಲ. ಇಲ್ಲಿ ನೋಡಪ್ಪ, ನೀರು ಇಷ್ಟು ಹರಿದಾವಲ್ಲ, ಒಂದು ಎಕರೆ ಹೋಗ್ತದೆ. ಭತ್ತದ ಗದ್ದೆ, ಕಬ್ಬಿನ ಗದ್ದೆ ಒಣಗ್ತಾವೆ. ಆದ್ರೆ ಕುಡಿ ನೀರು ಜನಗಳಿಗೆ ನೀರು ತಲುಪಲಿ ಅಂತ ಜನಗಳು ಲೈಟ್ ಬಿಲ್ಲು ಕಂದಾಯ ಎಲ್ಲ ಕಟ್ತಾರೆ. ಈಗ ಇವ್ರು ಕಟ್ಟೋರು ಅವರು ಮಜಾ ಮಾಡ್ಕೊಂಡು ಮೋಜ್ ಮಾಡ್ಕೊಂಡು ಬರೀ ಇಲ್ಲಿಂದ ಕೂಗಿದ್ರೆ ಪುರಸಭೆ ಅಧಿಕಾರಿಗಳು ಬರ್ತಾರಲ್ರಿ. ನೋಡಿ ಅಲ್ಲೇ ಇದೆ ಪುರಸಭೆ, ಅದೇ ಪುರಸಭೆ ಅದೇ. ಪಬ್ಲಿಕ್ ಜನ ಅವರು ಕೇಳಬೇಕು. ಯಾವಾಗ ಪಬ್ಲಿಕ್ ಸೈಲೆಂಟ್ ಆಗಿರುತ್ತೆ ಅವ್ರು ಹೇಳುತ್ತೆ ಆಟ ನಾಡ್ದೆ ಆಟ ಯಾವಾಗ ಬಂದಿಲ್ಲ. ಅದರಿಂದ ಹೆಚ್ಚು ಕ್ರಮ ತಗೋಬೇಕು. ಈಗ ಇಲ್ಲ ಅಂದ್ರೆ ದಿನಗಳಲ್ಲಿ ಅವ್ರ ಚೇಂಬರ್ಗೆ ಮುತ್ತಿಗೆ ಹಾಕಿ ಈಚೆ ಕೂರಿಸ್ಬೇಕು ಅಷ್ಟೇ. ಅವ್ರನ್ನ ಈಗ ಮನೆ ಕಳಿಸ್ಬೇಕು. ಯಾಕಂದ್ರೆ ಈ ಬನ್ನೂರು ಯಾವ ಸಮಸ್ಯೆನೂ ಸರಿ ಮಾಡ್ತಾ ಇಲ್ಲ ಅಧಿಕಾರಿಗಳು. ಅಲ್ಲ, ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ಕೇಳಿ ಇವ್ರ ಯೋಗ್ಯತೆಗಳೆಲ್ಲ ಜನ ಅಳ್ತೆ ಆಗ್ತಾರೆ. ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಐತೆ. ಬರೋದವ್ರು ಓಟ್ ಹಾಕಿಸ್ಕೊಳ್ಳೋದು ನಮ್ ಜನನೂ ಸರಿ ಇಲ್ಲ. ಯಾಕಂದ್ರೆ ಜನನು ಪಬ್ಲಿಕ್ ಕೇಳ್ಬೇಕು. ಹಕ್ಕದ ಒಬ್ಬ ಪ್ರಜೆ ಹಕ್ಕು. ಅವ್ರು ಕಂದಾಯ ಸೇರುತ್ತೆ, ಎಲ್ಲರೂ ಸೇರುತ್ತೆ. ಅದಕ್ಕೆ ಏನಾಯ್ತದೆ, ಅಧಿಕಾರಿಗಳು ನಿರ್ಲಕ್ಷ್ಯಣೆಗಿಂತ ನಮ್ಮ ಪಬ್ಲಿಕ್ಕು ಎಚ್ಚೆತ್ತು ಜನ ಯಾವಾಗ ಕೇಳುದಿಲ್ಲ ಅಲ್ಲಿವರೆಗೂ ಅವರು ಮಾಡೋ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ದಿನಗಳಲ್ಲಿ ಕೆಲವ್ರನ್ನ ಹಸಿರು ಶಾಲೆ ಹಾಕಿರೋರ್ನ ಕಮಿಷನ್ ಏಜೆಂಟ್ಗಳನ್ನ ಮಾತಾಡ್ತಾರೆ ಇವರು ಜನಪ್ರತಿನಿಧಿಗಳು. ಕೇಳಿ ಆಯ್ತಾ. ಆದ್ರೆ ಇವತ್ತು ನೀವು ಬಂದು ನಿಂತ್ಕೊಂಡ್ ಮಾತಾಡ್ಲಿಲ್ಲ ಅಂದ್ರೆ ಯಾರೇ ಮಾಡ್ತಾರೆ ಕೆಲಸ? ಯಾರು ಮಾಡ್ತಾರೆ ಅಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ. ಹೋರಾಟ ಅಂದ್ರೆ ಎಮ್ಮೆ ಚರ್ಮ ಆಗ್ಬಿಡದೆ ಅವ್ರಿಗೆ. ಲಂಚ ತಿನ್ನೋನ್ಗೂ ಬಂಡ ಆಗಿರೋನ್ಗೂ ಎಷ್ಟು ಹೇಳಿದ್ರು ಊರ್ ಬಿಟ್ಟು ಬುದ್ಧಿ ಕಲಿದಿಲ್ಲ ಅವರು. ನೋಡಿ, ಬನ್ನೂರು ಪುರಸಭೆಯಲ್ಲಿ ಒಬ್ಬ ಡ್ರೈವರು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾನೆ ಅಂತಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಪರಿಸ್ಥಿತಿ ಇದೆ ಬನ್ನೂರು ಪುರಸಭೆಯಲ್ಲಿ ಅಂತ. ಒಬ್ಬ ಡ್ರೈವರು, ಡಿ ಗ್ರೂಪ್ ಡ್ರೈವರು. ಬನ್ನೂರ್ಲಿ ಯಾರೇ ಆದ್ರೂ ಪಬ್ಲಿಕ್ ಜನ ಯಾವಾಗ ಎತ್ತು ಕೇಳುವುದಿಲ್ಲ ಅಲ್ಲಿವರೆಗೂ ಇದು ಯಾವುದು ಸಮಸ್ಯೆ ನಿಲ್ಲುವುದಿಲ್ಲ. ಅಧಿಕಾರಿಗಳಿಗೆ ಯಾವಾಗಲೂ ಚೇಂಬರ್ ಹಾಕ್ಬೇಕು. ಅಲ್ಲಿವರೆಗೂ ಅವರು ಚೇಚಿ ಅನ್ನುವಂಗಂತೂ ಕೇಳುವುದಿಲ್ಲ. ಯಾಕಂದ್ರೆ ಯಾವ ಕೌನ್ಸಲರ್ ನೋಡಿ ಎಲ್ಲಿ ಯಾವ ಗುಂಡಿ ಅವ್ರವ್ರು ಏರಿಯಾದಲ್ಲ ಅವ್ರವ್ರ ಗುಂಡಿನೇ ಮುಚ್ಚಿಲ್ಲ. ಇನ್ನೇನು ಎಲೆಕ್ಷನ್ ಅಲ್ಲಿ ಬರ್ತಾರೆ ಒಯ್ತಾರೆ. ಅವಾಗ ನಮ್ಮ ಅಯ್ಯ ಮಾವ ಚಿಕ್ಕಪ್ಪ ಅನ್ಕೊಂಡು ಕಾಲ ಕಳೀತಾರೆ. ಅವತ್ತಿನ ಸಮಸ್ಯೆ ನೋಡ್ಕೊಂಬ ಅಂತಾರೆ ಅಷ್ಟೇ. ಇಲ್ಲಿ ಏನಾಯ್ತದೆ ಅಂದ್ರೆ ಪಬ್ಲಿಕ್ ಹೇಳ್ಬೇಕು. ಅಲ್ಲಿವರೆಗೂ ಉದ್ಧಾರ ಆಗುತ್ತೆ. ಯಾವುದೇ ಒಂದು ಇಲ್ಲಿಂದೆಲ್ಲ ಡೆಲ್ಲಿಗಂಟು ಅಷ್ಟೇ. ಕಾಂಗ್ರೆಸ್ ಸರ್ಕಾರ ಇರೋಂಗಂಟು ಜನಕ್ಕೆ ಒಳ್ಳೇದೇ ಆಗಲ್ಲ ಸರ್. ರೀ ನೀವೇ ತಾನೇ ಗೆಲ್ಸಿದ್ದು ಯಜಮಾನ್ರೆ? ಅದೇ ನಾವು ಮುಟ್ಟಾಡ್ರು ನಾನು ಸೇರ್ಸಿ ಹೇಳ್ತೀನಿ. ಪಕ್ಷದ ಕೆಲವ್ರಿಗೆ ಓಟ್ ಹಾಕ್ಬಿಟ್ಟು ಈ ನೀರ್ ಕುಡಿತಾ ಇರೋದು ನಾವು. ಅಲ್ಲ ನೀವು ಈ ಸರ್ಕಾರ ಯಾವ್ದು ಒಳ್ಳೇದಾಗಲ್ಲ. ಅಲ್ಲ ಈಗ ಕೇಳಿ, ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಏನ್ ವ್ಯತ್ಯಾಸ? ಅಧಿಕಾರಿಗಳು ಕೆಲಸ ಮಾಡ್ಬೇಕು ತಾನೆ? ಅಧಿಕಾರಿಗಳು ಮಾಡ್ಬೇಕು. ಸರ್ಕಾರ ಅಂದ್ರೆ ಯಾರು? ಅಧಿಕಾರಿಗಳು. ನೋಡ್ರಿ ನಮ್ ಜನ ಎಷ್ಟು ಬುದ್ಧಿವಂತರಾಗ್ಬಿಟ್ಟಾರೆ. ಅಧಿಕಾರ ಕೊಡೋರು ಯಾರು? ಸರ್ಕಾರ. ನಾವು ಕೊಟ್ಟ ಮೇಲೆ ಅವ್ನಿಗೆ ಅಧಿಕಾರ ಆಗೋದು. ಮನೆ ಕೂತ್ಕೊಂತ ಅವ್ನಿಗ ಈ ಕಾಂಗ್ರೆಸ್ ಸರ್ಕಾರ ಕೊಡುವಾಗಂತೀವಿ ಜನಕ್ಕೆ ಯಾವುದೇ ಕೆಲಸ ಆಗೋದಿಲ್ಲ, ಒಳ್ಳೇದು ಆಗೋದಿಲ್ಲ. ಈಗ 75 ವರ್ಷ ಆಗೋಯ್ತು ಸ್ವಾತಂತ್ರ್ಯ ಬಂದು. ಇನ್ನು 75 ವರ್ಷ ಆದ್ರೂ ಈ ಸರ್ಕಾರ ನಂಬ್ಕೊಂಡಿರ್ತಕ್ಕಂಥ ಜನ ಇನ್ನು ಮುಟ್ಟಾಳರಾದರೆ ಹೊರತು ಒಳ್ಳೇದಾಗದು. ಪರವಾಗಿಲ್ಲ, ನಮ್ ಜನ ಹೆಂಗೆ ಅಂದ್ರೆ ರಾಜ್ಯ ಸರ್ಕಾರಗಳನ್ನ ಗುರುತು ಅಂತ ಕೆಲಸ ಮಾಡ್ತಾರೆ. ಜೊತೆಗೆ ತಾವೇ ನೋಡ್ತಾ ಇದ್ರ ಬನ್ನಿ. ನಿಜಲು ಒಂದು ವಿಚಾರ ಏನು ಅಂತಂದ್ರೆ ಎಲ್ಲೋದ್ರು ಕೂಡ ಈ ತರ ಮನಸ್ಥಿತಿಗಳಿರುವಂತವ್ರು ಮತ್ತೆ ತಾವೇನ್ ನೋಡ್ತಾ ಇದ್ರ. ಅಲ್ಲ ರೀ, 2 ತಿಂಗಳಿಂದ ನಿಮ್ಗೇನ ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಯಾರು ಹೇಳೋರು ಕೇಳೋರು ಇಲ್ವೇನ್ರಿ ನಿಮ್ಗೆ? ಜಿಲ್ಲಾ ಪಂಚಾಯತಿ ಯಾಕ್ರಿ ಪುರಸಭೆ ವ್ಯಾಪ್ತಿಗಳನ್ನ ಕಂಟ್ರೋಲ್ ತಾಳಕ್ ಯೋಗ್ಯತೆ ಇಲ್ಲ ನಿಮ್ಗೆ? ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗಾಗ್ಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿಗೆ ಮತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ಏನ್ರಿ ಮಾಡ್ತಾ ಇದ್ರಿ ನೀವು? ಗ್ರಾಮಾಂತರಗಳಲ್ಲಿ ಏನು ನೀವು ಕೇಳಲ್ವಾಗಾರೆ? ಅವ್ರು ಹೇಳ್ದಂಗೆ ನೀವು ಹೇಳ್ದಂಗೆ ಅವ್ರ ಆಗಾರೆ? ನೋಡ್ರಿ, ಕುಡಿಯೋ ನೀರು ಕಂಡ್ರಿ ಇದು. ಅದು ಏನು ಬನ್ನೂರು ಟೌನ್ ಅಲ್ಲಿ ಯಾವುದೇ ರೀತಿ ಅಂತ ಒಂದು ಸಣ್ಣ ಹಳ್ಳಿ ಅಲ್ಲ. ಬನ್ನೂರು ಟೌನ್ ಅಲ್ಲಿ ಈ ಮಟ್ಟಿಗೆ ನೀರು ಪೋಲ್ ಆಗ್ತಾ ಇದೆ ಅಂತಂದ್ರೆ ಏನು ಮೋರಿ ಕ್ಲೀನ್ ಮಾಡಿ ಬಿಟ್ಟಿದ್ದೀರಾ ನೀವು ನೀರ್ನ? ಇದನ್ನ 2 ತಿಂಗಳಿಂದ ರೀ. ಅಲ್ಲ, 2 ತಿಂಗಳಿಂದ ಬಿಟ್ಟಿರೋದು ಹೋಗ್ಲಿ ನೀವು. ಒಂದಿನ ಅಲ್ಲ, 2 ತಿಂಗಳಾಯ್ತು ಇದನ್ನ ಬಿಟ್ಟು ಈ ರೀತಿ ವ್ಯವಸ್ಥೆ ಬಿಟ್ಟು ನೀವು. ಬರೀ ಅದು ನೀವು ಬಿಟ್ಟಿರೋಂತ ಒಂದು ಏರ್ ಔಟ್ಗೆ ಇಷ್ಟೊಂದು ನೀರು ಬರ್ತಾ ಇದೆ ಅಂತಂದ್ರೆ ಇನ್ನೇನು ನೀವು ಫುಲ್ ನೀರು ಬಿಟ್ರೆ ಮನೆಗಳಿಗೆ ಏನ್ ಹೇಳ್ತೀರಿ? ಕರೇಪುರ ರೈತ ಸಂಘಟನೆಯಿಂದ ನಾವು ಬನ್ನೂರು ರೈತ ಸಂಘದ ಹೋಬಳಿ ಅಧ್ಯಕ್ಷರು. ಯಾವ ಸಂಘಟನೆ? ಓಕೆ, ಹಸಿರು ಸೇನೆನಾ?
ಹಾ ಓಕೆ. ಹಸಿರು ಸೇನೆ ಬನ್ನೂರು ಹೋಬಳಿ ಮಟ್ಟದ ಅಧ್ಯಕ್ಷ ಇರೋನು. ಏನ್ ದಿನ ಬೆಳಗ್ಗೆ ಇಲ್ಲೇ ಓಡಾಡ್ತೀರಿ ನೀವು ಜೆ ಬಿ ನಗರಕ್ಕೆ? ಬನ್ನೂರು ಸರ್ಕಲ್ ಈ ತರ ಇದೆ, ಏನ್ ಕೇಳಲ್ವ ನೀವು ಅಂತ? ಬನ್ನೂರಿನಲ್ಲಿ ಬನ್ನೂರು ಕಟ್ಟಿಲ್ಲ ನಾಯಿಗಿಟ್ಟಿಲ್ಲ ಅಂತ. ಎಲ್ಲೇ ಬನ್ನೂರು ಕಟ್ಟಿಲ್ಲ ನಾಯಿಗಿಟ್ಟಿಲ್ಲ ಅಂತ. ಬನ್ನೂರಿಗೆ ಕಟ್ಟಿಲ್ಲ, ಏನ್ ಬೇಕಾದ್ರೂ ಮಾಡ್ಕೊಬಹುದು, ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಇಲ್ಲಿ ಪುರಸಭೆ ಇರೋದಕ್ಕೆ ಹಾ ಅನಾಲಯ. ಓಕೆ. ಇಲ್ಲಿ ನಮ್ಮ ಮನೆಗೆ ಹೋಗೋ KEB ರೋಡು ಹಾ ಕಿತ್ತೋಗಿ ಅಲ್ಲಿ ರೋಡಲ್ಲಿ ಹೋಗಕ್ಕೆ ಆಗುದಿಲ್ಲ. ಸ್ಕೂಟ್ರು ಕಾರು ಏನೇ ವಾಹನಗಳು ಹೋಗಕ್ಕೆ ಆಗುತ್ತಿಲ್ಲ. ಆಮೇಲೆ ಈ ಕಡೆ 4 ಸ್ಕೂಲ್ಗಳವೆ. ಓಕೆ. ಮಕ್ಕಳು ಮರಿಯೆಲ್ಲ ತಿರುಗಾಡ್ತಾರೆ. ಅವಶ್ಯ ನಾವು ರೋಡೇ ಸರಿ ಇಲ್ಲ. ಆಮೇಲೆ ಬನ್ನೂರಿನಲ್ಲಿ 4 ರೋಡು ಹೆದ್ದಾರಿ, ಮೈಸೂರು ಮಳವಳ್ಳಿ ರೋಡು. ಇಲ್ಲಿ ನೋಡಿದ್ರೆ ಹಂಸಗಳೇ ಇಲ್ಲ. ಆ ಶ್ರೀರಂಗಪಟ್ಟಣ ರೋಡ್ ನೋಡಿದ್ರೆ ರೋಡು ಎಲ್ಲ ಕಿತ್ತೋಗ್ತದೆ. ಅವ್ನು ಯಾವನ್ರಿ ಇಂಜಿನಿಯರ್ ರಾಜ್ಯ ಹೋದ್ರೆ ರೋಡೇ ಇಲ್ಲ ಮನೆಗಳಿಗೆ. ಏನು ಎಲ್ಲ ಅನುದಾನಗಳು ಏನ್ ಮಾಡ್ಕೊಂಡ್ರಿ ಇವರೆಲ್ಲ? ಎಲ್ಲ ಪುರಸಭೆ ಹಣ ಅಲ್ಲಿಂದ ಬರೋ ಅಮೌಂಟ್ ಎಲ್ಲ ಪುರಸಭೆ. ದಯವಿಟ್ಟು ಒಂದು ಹಿರಿಯ ಕರೆಪರ ಒಂದಷ್ಟು RTI ಇಡೀ ರಾಜ್ಯದ RTI ಕಾರ್ಯಕರ್ತರುಗಳು ಮಾಡ್ತೀವಿ ಅಂದ್ರೆ ಇನ್ನು ಸ್ವಲ್ಪ ದಿನ ನೋಡ್ತೀವಿ. ಕಾಂಗ್ರೆಸ್ ಸರ್ಕಾರ ತೊಲಗ್ತದೆ ಅಂತ ತಿಳ್ಕೊಂಡಿವಿ. ಅದೇನಾದ್ರು ತೊಲಗಲಿಲ್ಲ ಅಂದ್ರೆ ಬನ್ನೂರು ಕಾವೇರಿ ಸರ್ಕಲ್ ಉಗ್ರ ಹೋರಾಟ ಮಾಡೋಕೆ. ಕೇಳಿ ಒಂದ್ ನಿಮಿಷ, ಸರ್ಕಾರಕ್ಕೂ ಅಧಿಕಾರಿ ಮಾಡಿದ್ರೆ ಕೆಲಸಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳ್ತಾರೆ. ಉದಾಹರಣೆಗೆ ಈ ಕ್ಷೇತ್ರದ ಜನನಾಯಕರು ಬಂದು ಇವ್ರಿಗೆ ಎಷ್ಟು ಉಗಿದ್ರು ಕೆಲಸ ಮಾಡಲ್ವ ಅಧಿಕಾರಿಗಳು? ಏನ್ ಮಾಡ್ತೀರಾ? ಜನನಾಯಕರೇ ಎಲ್ಲಿ ಎಷ್ಟೊತ್ತಲ್ಲೂ ಮುಖ್ಯಮಂತ್ರಿ ಇತ್ತು ಮಕ ತೋರ್ಸ ನಿಂತವ್ರಲ್ಲ. ಇಲ್ಲಿ ನಮ್ಮ ಪುರಸಭೆ ನೋಡುದು ಯಾವಾಗ ಗೆದ್ದಿ ಹೊಂಟೋದ್ಮೇಲೆ ಮುಗಿದೋಯ್ತು. ಏನು ಹಣ ಖರ್ಚು ಮಾಡಿ ನೀವು ಹೆಂಗೋ ನಡ್ಕೊ ಹೋಯ್ತದೆ ಅಂತ ಅವರು ಲಂಚದ ಕಡೆ ತಿರ್ಗವ್ರೆ. ಸರಿ, ಹಣ ಸಂಪಾದನೆ ಮಾಡ್ತಾವ್ರೆ. ಅವ್ರಿಗೆ ಬನ್ನೂರು ಯಾಕೆ ಕೊಟ್ಟವ್ರೆ? ಅವ್ರಿಗೆ ಏನಾಗಬೇಕು? ಆದ್ರಿಂದ ನಾವು ಬನ್ನೂರಿನಲ್ಲಿ ದೊಡ್ಡದಾಗಿ ಒಂದು ಕಾವೇರಿ ಸರ್ಕಲ್ಲಿ ಹೋರಾಟ ಮಾಡಬೇಕು ಅಂತ ನಾವು. ಯಾವ ವಿಚಾರಕ್ಕೆ ಹೋರಾಟ ಮಾಡ್ತೀರಾ? ಅದೇ ಇದು ಬನ್ನೂರು ಅತಿಗೆಟ್ಟೋಗಿರೋದ್ರಿಂದ ಮೂಲಭೂತ ಸೌಕರ್ಯಗಳ ವಿಚಾರವನ್ನ 20,000 ಓಟಲ್ಲಿ ಲೀಡಲ್ಲಿ ಗೆದ್ಬಿಟ್ಟು ಹೋಗ್ಬಿಟ್ಟು ಮುಖ್ಯಮಂತ್ರಿ ಇದ್ಬಿಟ್ರಮ್ಮ ನಮ್ಮ ಬನ್ನೂರಿನಲ್ಲಿ ನೋಡೋರು ಯಾರು? ನಮ್ಮಲ್ಲಿ 75 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇರುವುದು ವೇಸ್ಟ್, ತುಂಬಾ ವೇಸ್ಟೇ. ಈಗ ಅಲ್ಲಿ ಅಧಿಕಾರ ಆಳೋರೆಲ್ಲ ಲಂಚ್ಕೋರ್ರೆ. ಅಲ್ಲ ನೋಡಿ, ಯಾವ ಸರ್ಕಾರ ಯಾವ ವಿಚಾರ ಅಂತ ಹೇಳಕ್ಕಾಗುತ್ತೆ? ಯಾವ ಸರ್ಕಾರ ಬಂದು ಇದೇ ಕಥೆನಲ್ಲ. ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂಗೆ ಇದು. ಹಂಗಾರೆ ನೀವೇನು ಬಿಜೆಪಿ ಫೇವರ್ ಆಗಾರ? ಬಿಜೆಪಿ ಅಂತಲ್ಲ, ನಾವು JDS ಕಾರ್ಯಕರ್ತರು. ನೀವು JDS ಕಾರ್ಯಕರ್ತರು, ಮತ್ತೆ ಹಸಿರು ಟವಲ್ ಹಾಕೊಂಡು JDS ಕಾರ್ಯಕರ್ತರು ಅಂತೀರಿ. ಹಸಿರು ಟವಲ್ ಹಾಕಕ್ಕೆ ಒಬ್ರು ಹಸಿರು ಸೇನೆ ಹೋಬಳಿ ಘಟಕದ ಅಧ್ಯಕ್ಷರು ಅಂತೀರಿ, JDS ಅಂತ ಹೇಳ್ತಿರಲ್ಲ, ಹೆಂಗೆ ನೀವು? JDS ಅಂದ್ರೆ ನಾವು ಆ ಟೈಮ್ ಬಂದಾಗ ಹಸಿರು ಟವಲ್ ಹಾಕತ್ತೀವಿ, ಹಾಕ್ತಿವಿ. ಇದು ಸರಿನಾ? ಇದು ರೈತರ ಸಂಘಟನೆ ಮಾಡೋದು? ಈಗ ನಾವು ಈಗ ಸಿದ್ದರಾಮಯ್ಯ ಮುಸ್ಲಿಂ ಛತ್ರ ಇದಕ್ಕೆ ಮಸೀದಿಗಳು ಟೋಪಿ ಹಾಕೋದಿಲ್ವಾ? ಹಂಗೆ ನೀವು ನಾವು ತಾತ್ಕಾಲಿಕವಾಗಿ ಹಾಕತ್ತೀವಿ. ಆಮೇಲೆ JDS ಕಾರ್ಯಕರ್ತರು ನಾವು ತಯಾರಾಗ್ತೀವಿ. ಈಗ ನಿಮ್ ಸರ್ಕಾರ ಬಂತು ಅಥವಾ ನಿಮ್ಮ ಸರ್ಕಾರ ಬರಲಿಲ್ಲ ಅಂದ್ರೆ ನಿಮ್ಮ ಬನ್ನೂರು ಪುರಸಭೆಯಲ್ಲಿ ನಿಮ್ದೇ ಮೆಜಾರಿಟಿ ನಿಮ್ದೇ ಬಂತು ಒಂದ್ ಕಡೆ JDS, ಅವಾಗ್ಲೂ ಹಿಂಗೆ ಆದ್ರೆ ಏನ್ ಮಾಡ್ತೀರಿ? ಹಂಗಾರೆ ಕೇಳಲ್ಲ ನೀವು? ಸರ್ಕಾರ ಇದ್ದಾಗ ನಾವು 5,000 ಸೈಟ್ಗಳು ಕೊಡ್ತಿದ್ದೀವಿ ಇಲ್ಲಿ. ಏನು 5,000 ಸೈಟ್ಗಳು ಕೊಡ್ತಿದ್ದೀವಿ ಹೌಸಿಂಗ್ ಬೋರ್ಡ್ ಅಲ್ಲಿ. ಅದ್ ಬಿಡ್ರಿ, ಈಗ ನೀವು JDS ಪರವಾಗಿರಿದ್ರೆ ಹಾಗಾರೆ ಇದನ್ನ ಯಾವಾಗ ರೆಡಿ ಮಾಡಿಸ್ಕೊಡ್ತೀರಾ ಜನಗಳಿಗೆ? ಪುರಸಭೆಗೆ ಹೇಳಿ ಸಾಕಾಗದೆ, ಬೇಜಾರಾಗದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲ ಲಂಚ್ ತನ ನಡೀತಿರೋದ್ರಿಂದ. ಅಲ್ಲ, ನೀವು ಸುಮ್ನೆ ಲಂಚ್ ಕೊಡ್ರೆ ಹೆಂಗೆ? ಪುರಾವೆ ಕೊಡಿ. ಪುರಸಭೆಗೆ ಹೇಳಿದೀವಿ, ಅವರು ಮೈಗೆ ಹಾಕತ್ತೆ ತಗತ್ತೆ. ಈಗ ನೀವು ಯಾರ ಲಂಚ್ ಕೋರು ಅಂದ್ಬಿಟ್ರೆ ಯಾವ ಅಧಿಕಾರಿ ಲಂಚ್ ಕೋರು ಎಲ್ಲಿ ತಗೊಂಡವ್ರೆ ಅಂತ ಪುರಾವೆ ಕೊಡಿ, ಸುದ್ದಿ ಮಾಡೋಣ. ಇಲ್ಲ, ಲಂಚ್ ಕೋರು ಅಂದ್ರೆ ಸರ್ಕಾರವೇ ಲಂಚ್ ಅಲ್ವಾ? ಬೇಗಲಿಂದ ಕೆಳಕಂಡು ಲಂಚವೇ ಅಲ್ಲ. ಆಯ್ತು, ಈಗ ಸರ್ಕಾರದ ವಿಚಾರ ಬಿಟ್ಟಾಕಿ ಪುರಸಭೆ ಬನ್ನೂರು ವ್ಯಾಪ್ತಿ ಲೆಕ್ಕ ಹಾಕೊಳ್ಳಿ. ಇರೋಂತ ವ್ಯವಸ್ಥೆಗೆ ನಿಜವಾಗ್ಲೂ ನೀವು ರೈತ ಸಂಘಟನೆ ಸ್ಪಂದಿಸ್ತೀರಾ? ಹೋಗಿ ಕೇಳಕ್ ಆಗುತ್ತೆ ನಿಮ್ ಕೈಲಿ? ಇನ್ನೊಂದು 2-3 ದಿನ ನೋಡ್ತೀವಿ. ಇಲ್ಲ ಅಂದ್ರೆ ಸರ್ಕಲಲ್ಲಿ ಉಗ್ರ ಹೋರಾಟ ಹಮ್ಮಿಕತ್ತೀವಿ ನಾವು. ಹೇಳಿ 2-3 ಸಾರಿ ಹೇಳಿದೀವಿ ನಾವು. ಅವ್ರಿಗೆ ತಲುಪಿಸಿದೀವಿ, ಜ್ಞಾಪಕ ಮಾಡಿದೀವಿ, ತೋರಿಸಿದೀವಿ. ಇದೇನಾರ 2-3 ದಿನದೊಳಗೆ ಮಾಡಿಲ್ಲ ಅಂದ್ರೆ ಒಂದು 5-6 ದಿನದೊಳಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತಾರೆ. ಓಕೆ, ಪರವಾಗಿಲ್ಲ. JDS ಕಾರ್ಯಕರ್ತರಾಗಿ ಒಬ್ರು ನಮ್ಗೆ ಸಿಕ್ಕಿದ್ರು. ಅವರ ರೈತ ಸಂಘಟನೆ JDS ಕಾರ್ಯಕರ್ತರಾಗಿ ಕೂಡ ಬನ್ನೂರು ಹೋಬಳಿ ಜವಾಬ್ದಾರಿ ಕೂಡ ತಗೊಂಡಿದ್ದಾರೆ ಕರಿಯಪ್ಪರು ಅಂತ. ನೋಡ ಅವರ ಒಂದು JDS ಪ್ರಾಬಲ್ಯತೆ ರೆಡಿ ಆಗುತ್ತಾ? ಸಾರ್ವಜನಿಕ ಮಾತು ಕೇಳುತ್ತಾ ನೋಡೋಣ. ಹಾಗೇನೆ ಒಂದು ಜಿಲ್ಲಾ ಪಂಚಾಯತಿ ನಿಮ್ಮ ಕಾರ್ಯವ್ಯಾಪ್ತಿ ಬರುವಂತ ಪುರಸಭೆಗಳು ಯಾಕಿರ್ಬೇಕು? ಈ ತರ ವ್ಯವಸ್ಥೆ ಇರ್ಬೇಕಾದ್ರೆ ನೀವೇನು ಕೇಳಲ್ರಿ ಅವ್ರಿಗೆ? JDಗಳು ನೀವೇನ್ರಿ ಮಾಡ್ತೀರಾ? ನೀವು JDಗಳು ಏನ್ ಮಾಡ್ತಾ ಇದ್ರಿ ಹೇಳಿ? ಆಯ್ತಾ, ನೀವು ಕರೆಯುವಂತ ಸಭೆಗಳು ಯಾವ ಪೂರ್ವಕ ಆಗಿರ್ತದೆ ನೋಡಿ. ಜನ ಇವತ್ತು ಆರಾಮಾಗಿ ಕೈ ಕಾಲು ತೊಳ್ಕೊಂಡು ಹೋಗುವಂತ ಒಂದು ಫೌಂಟೇನ್ ಮಾಡ್ಬಿಟ್ಟಿದ್ರೆ ನೀವು. ಇದೇನ ಎಲೆಕ್ಟ್ರಿಸಿಟಿ ಆನ್ ಆಗಿ ನೀರು ಆದ್ರೆ ಬಂದ್ರೆ ಫೌಂಟೇನ್ ಆಗ್ಬಿಡುತ್ತೆ ಅದು.
ಅಲ್ಲ ಯಾರನ್ನ ನೀವು ಈ ತರ ವ್ಯವಸ್ಥೆ ಮನಸ್ಥಿತಿ ಇರೋರು ಯಾವ ಧೈರ್ಯ ಮೇಲೆ ನೀವು ಎಲ್ಲ ಇರ್ತೀರಿ ಅಧಿಕಾರದಲ್ಲಿ ನೀವು? ಅಲ್ಲ ಮಾಧ್ಯಮದವ್ರು ಕಂಡ್ರೆ ಆಗಲ್ಲ ನಿಮ್ಗೆ, ಎಲ್ಲೆಲ್ಲ ಉರಿ ಬಂದ್ಬಿಡ್ತದೆ. ಎಲ್ಲ ಅಧಿಕಾರಿ ವರ್ಗಗಳಿಗೂ ಅಷ್ಟೇನೆ, ಏನೋ ಒಂದು ನ್ಯೂನತೆ ತೋರಿಸ್ಬಿಟ್ರೆ ನಮ್ ಕಂಡ್ರೆ ಉರಿ ನಿಮ್ಗೆ. ಇಲ್ಲಿ ಕೂಗಾಳ್ತಲ್ಲಿ ಇದೆಯಲ್ರಿ ಪುರಸಭೆ, ಅದು ನಾವೆಲ್ಲ ಸುದ್ದಿ ಮಾಡಿ 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 ಹಿಂಗ ಒಂದು ಸ್ಟ್ರೀಟ್ ಲೈಟ್ ನ ಆಲ್ಟರ್ನೇಟ್ ಮಾಡಿ ಮೇನ್ ವೈರಿನ ತೆಗೆದು ಹಾಕಿದಿರಾ. ಅಂಡರ್ಗ್ರೌಂಡ್ ಇಂದ ಬರುವಂತ ಎಲೆಕ್ಟ್ರಿಸಿಟಿ ತೆಗೆದು ಮೇನ್ ವೈರಿನ ಹೆಂಗೋ ಹಾಕಿ ಇವತ್ತು ಒಂದು ಅರ್ಧ ಭಾಗ ಬನ್ನೂರ್ನ ಲೈಟ್ ಹಾಕಿ ವ್ಯವಸ್ಥೆ ಮಾಡಿದ್ರೆ, ಅದು ನಾವು ಸುದ್ದಿ ಮಾಡಿ ಮಾಡಿದ್ಕೆ. ಹಾಗಾಗಿ ಏನ್ ವ್ಯವಸ್ಥೆಗಳು ಇವೆಲ್ಲ ಬರೀ ಇದೊಂದು ಸಣ್ಣ ಉದಾಹರಣೆ. ವಾರ್ಡ್ಗಳಲ್ಲಿ ನುಗ್ಗಿದ್ರೆ ಉಗಿಯೋದು ಮೊದಲು ನಿಮ್ಗೆ, ಆಮೇಲೆ ಜನಪ್ರತಿನಿಧಿಗಳಿಗೆ. ನಿಜವಲ್ಲ ನಾಲಾಯಕ ಅಧಿಕಾರಿಗಳು ಕಂಡ್ರೆ ನೀವೆಲ್ಲ. ಯಾರನ್ನ ಪಕ್ಷ ಸಂಘಟನೆಯವ್ರು ಬಂದ್ರೆ ಅವ್ರನ್ನೆಲ್ಲ ಕಮಿಷನ್ ಏಜೆಂಟ್ಗಳು, ಮಾಧ್ಯಮದವ್ರನ್ನೆಲ್ಲ ಕಮಿಷನ್ ಏಜೆಂಟ್ಗಳು. ನೀವೆಲ್ಲ ಏನು ನಿಮ್ಗೆಲ್ಲ ಇನ್ಕಮ್ ಟ್ಯಾಕ್ಸ್ ಅವ್ರು ಕಳಿಸಿದ್ರೆ ನಿಮ್ ಯೋಗ್ಯತೆಗಳ ಗೊತ್ತಾಗ್ತದಾಗಾರೆ ಎಲ್ಲೆಲ್ಲ ಬೇನಾಮಿ ಆಸ್ತಿ ಮಾಡಿದ್ರ ಅಂತ. ಎಲ್ಲ ಇಲಾಖೆಗೂ, ಅದು ಯಾವುದೇ ಇಲಾಖೆ ಆಗಲಿ, ಮತ್ತೆ ಇದನ್ನ ನೀವು ರೆಡಿ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಇದನ್ನೆಲ್ಲ ಕೇವಲ ಬರೀ ಸುದ್ದಿ ಮಾಡಂತೂ ಬಿಡಲ್ಲ. ನಿಮ್ಗೆ ಗೊತ್ತಿದೆ, ಸಂಬಂಧಪಟ್ಟಂತ ನಿಮ್ಮ ಯಾವ್ದೆಲ್ಲ ವೆಬ್ಸೈಟ್ಗಳಿದೆ ಈ ಸಂಬಂಧಪಟ್ಟ ಇಲಾಖೆಗೆ ಸರ್ಕಾರ ಇವತ್ತು ಬಂದ್ರು ನೋಡ್ಬೇಕು, ಆ ಮಟ್ಟಕ್ಕೆ ಆಗಿದೆ ಇವತ್ತು. ಯಾವ ಮನಸ್ಥಿತಿ ಇಟ್ಕೊಂಡು ನೀವೆಲ್ಲ ಇರ್ತೀರೋ ಇಲ್ಲಿ ಗೊತ್ತಿಲ್ಲ. ಅದು ಎಲ್ಲ ಹೊರಗಡೆ ಊರಿಂದ ಬಂದಂತ ಅಧಿಕಾರಿಗಳು, ಅಯ್ಯ ಯಾವ ಜನಪ್ರತಿನಿಧಿ ಮಾತು ಕೇಳಿ ಏನಾಗಬೇಕಾದ್ರೆ 5 ವರ್ಷ ಇರ್ತಾನೆ, ಹೋಯ್ತಾನೆ, ನಾವೇ 50 ವರ್ಷ ಆಳೋರು, ಎಲ್ಲೋದ್ರೂ ಕೂಡ ನಾವು ಹೆಂಗಿರೋ ಅಧಿಕಾರ ಇದ್ದೇ ಇರ್ತಾರೆ, ಕೆಲಸ ಮಾಡಲೇಬೇಕು ಅನ್ನೋದು ನಿಮ್ಗೆ. ಜನ ಉಗಿಯೋದಂತೂ ತಪ್ಪಲ್ಲ, ಜನಪ್ರತಿನಿಧಿಗಳಿಗೆ ಉಗಿಸ್ಕೊಳ್ಳೋದಂತೂ ತಪ್ಪಲ್ಲ ಈ ಮೂಲಕ.